ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಕೊಡೋದು ಬದಲು ರಾಜ್ಯ ಸರ್ಕಾರದವರು ಒಂದೇ ಸಲ 24,000 ಕೊಟ್ಟಿದ್ರೆ ಆಯ್ತಿತ್ತು. ಈ ರೀತಿಯೂ ಕೂಡ ನೀವು ಕೆಲವರು ಯೋಚನೆ ಮಾಡ್ತಾ ಇರ್ತೀರಾ. ಈ ಕೇಂದ್ರ ಸರ್ಕಾರದ ಹೊಸ ಯೋಜನೆಗೆ ನೀವು ಅರ್ಜಿ ಸಲ್ಲಿಸ್ಬಿಟ್ರೆ ನಿಮಗೆ 30,000 ಬರುತ್ತೆ. ಹಾಗಾದ್ರೆ ಈ ಒಂದು ಯೋಜನೆ ಯಾವುದು, ಯಾವ ರೀತಿ ಅರ್ಜಿ ಸಲ್ಲಿಸೋದು ಎಲ್ಲಾನು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಕೊಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಆಗಿರ್ಬೋದು, ಸರ್ಕಾರಿ ಯೋಜನೆಗೆ ಸಂಬಂಧಪಟ್ಟಾಗಿ ಅಪ್ಡೇಟ್ಸ್ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ವಿಡಿಯೋ ಕ್ಲಿಯರ್ ಆಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆವರೆಗೂ ಕೂಡ ನೋಡಿ, ಎಲ್ಲೂ ಕೂಡ ಬಿಡ್ತಾನೆ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,500 ರೂಪಾಯಿನ ಪಡ್ಕೋತಾ ಇದ್ದೀರಾ. ನಿಮಗೂ ಕೂಡ ಯಾವತ್ತಾದ್ರೂ ಒಂದ್ಸಲಿ ಅನ್ಸಿರುತ್ತೆ, ಈ ಏನು 2,500 ರೂಪಾಯಿ ಕೊಡೋದು ಬದಲು ಸರ್ಕಾರದವರು ಒಂದೇ ಸಲ 24,000 ಕೊಟ್ಟಿದ್ರೆ ಆಯ್ತಿರ್ಲಿಲ್ವಾ, ಏನಕ್ಕೆ 2,500 ಕೊಡ್ತಾ ಇರ ಅಂತ ಅನ್ಕೋತೀರಾ. ಆದರೆ ಇವಾಗ ಕೇಂದ್ರ ಸರ್ಕಾರದ ಇಂದು ಹೊಸ ಯೋಜನೆ ಏನು ಬಂದಿದೆಯಲ್ಲ, ಈ ಒಂದು ಯೋಜನೆ ನೀವು ಅರ್ಜಿ ಸಲ್ಲಿಸ್ಕೊಬಿಟ್ರೆ ಒಂದೇ ಸಲ ನಿಮಗೆ 30,000 ಬರುತ್ತೆ. ಹಾಗಾದರೆ ಈ ಒಂದು ಯೋಜನೆ ಯಾವುದು, ಎಲ್ಲೋಗಿ ಅರ್ಜಿ ಸಲ್ಲಿಸಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಬೋದಾ, ಏನಾದರೂ ಕಂಡೀಷನ್ಸ್ ಇದೆಯಾ, ಇದ್ರ ಬಗ್ಗೆನೂ ಕೂಡ ನೀವು ಕೇಳ್ತೀರಾ. ಇದ್ರ ಬಗ್ಗೆ ನಿಮಗೆ ಇವಾಗ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಎಲ್ಲೂ ಕೂಡ ಮಿಸ್ ಮಾಡಿದೆ, ಕಂಪ್ಲೀಟಾಗಿ ನೋಡಿ. ನೋಡಾದ್ಮೇಲೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಥರ ಇದು ಕೇಂದ್ರ ಸರ್ಕಾರದಿಂದ ನಿಮಗೆ 2,500 ರೂಪಾಯಿನ ಕೊಡಲ್ಲ. ಈ ಒಂದು ಯೋಜನೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಸ್ವಲ್ಪ ಪ್ಯಾಟರ್ನ್ ಬೇರೆ ರೀತಿ ಇದೆ. ಈ ಒಂದು ಯೋಜನೆಗೆ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಅನ್ನೋದನ್ನ ಫಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸೋಕ್ಕೆ ನಿಮ್ಮ ಬ್ಯಾಂಕ್ ಆಗಿರಲಿ ಅಥವಾ ಕರ್ನಾಟಕ ಒನ್, ಗ್ರಾಮ ಒನ್ ಎಲ್ಲೂ ಕೂಡ ಹೋಗೋ ಅಗತ್ಯ ಇಲ್ಲ. ನೀವು ಹೋಗ್ಬೇಕಾಗಿರೋದು ಎಲ್ಲಿ ಅಂದರೆ ಇಂಡಿಯನ್ ಪೋಸ್ಟ್ ಆಫೀಸ್ ಏನಿರುತ್ತಲ್ಲ, ಆ ಒಂದು ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಾಗತ್ತೆ. ಆ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಫಸ್ಟ್ ನೀವು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಒಂದು ಅಕೌಂಟ್ನ ಓಪನ್ ಮಾಡಿಸ್ಕೋಬೇಕಾಗುತ್ತೆ. ಅಕೌಂಟ್ ಓಪನ್ ಮಾಡಿಸಿ ನಂತರ ಅಲ್ಲಿ ನೀವು ಅರ್ಜಿ ಸಲ್ಲಿಸೋಕ್ಕಾಗೋದು. ನೆನಪಿರಲಿ, ಅಕೌಂಟ್ ಇರಲೇಬೇಕು ಪೋಸ್ಟ್ ಆಫೀಸಲ್ಲಿ. ಇಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಅರ್ಜಿ ಸಲ್ಲಿಸೋಕ್ಕಾಗಲ್ಲ. ಬ್ಯಾಂಕಲ್ಲಿ ಅಕೌಂಟ್ ಇದೆ ಅಂದರೆ ಅದು ಬೇರೆ, ಇದು ಪೋಸ್ಟ್ ಆಫೀಸಲ್ಲಿ ನಿಮ್ಮ ಅಕೌಂಟು ಕ್ರಿಯೇಟ್ ಆಗಿರಬೇಕಾಗಿರುತ್ತೆ. ಮತ್ತು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಬರೀ ಮಹಿಳೆಯರು ಮಾತ್ರ ಎಲಿಜಿಬಲ್ ಇರ್ತಾರೆ, ಯಾರು ಕೂಡ ಗಂಡಸರು ಎಲಿಜಿಬಲ್ ಆಗಿರಲ್ಲ. ಯಾಕೆಂದರೆ ಇದು ಮಹಿಳೆಯರಿಗೆ ಅಂತ ಮಾಡಿರುವಂಥ ಕೇಂದ್ರ ಸರ್ಕಾರದಿಂದ ಒಂದು ಸ್ಕೀಮ್ ಆಗಿರುತ್ತೆ. ಈ ಮಹಿಳೆಯರು ಮಾತ್ರ ಈ ಒಂದು ಯೋಜನೆಗೆ ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಹಾಗಾದರೆ ಒಂದು ಅರ್ಜಿ ಸಲ್ಲಿಸೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಏನೇನು ಕಂಡೀಷನ್ಸ್ ಇದೆ ಅಂತ ನೀವು ಕೇಳ್ಬೋದು. ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸೋಕ್ಕೆ ನಿಮ್ಮ ವಯಸ್ಸು ಬಂದ್ಬಿಟ್ಟು 18 ವರ್ಷ ಮೇಲ್ಪಟ್ಟಿರಬೇಕು. ಅಂಥವ್ರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಸಾಧ್ಯ. ಮತ್ತು ಯಾರು ಬಿಲೋ 18 ಇಯರ್ಸ್ ಇರ್ತೀರಾ, ನೀವು ಯಾರು ಕೂಡ ಅರ್ಜಿ ಸಲ್ಲಿಸೋಕ್ಕಾಗಲ್ಲ, ನೆನಪಿರಲಿ. ಮತ್ತು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ನಿಮ್ಮ ಹತ್ರ ಅಲ್ಲಿ ಪೋಸ್ಟ್ ಆಫೀಸ್ ಅಕೌಂಟ್ ಇದ್ದು ನೀವು 18 ವರ್ಷ ಮೇಲ್ಪಟ್ಟಿದ್ರೆ ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಹಾಗಾದರೆ ಒಂದು ಸ್ಕೀಮ್ ಹೆಸರೇನು, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ತಿಳಿಸ್ಕೊಡ್ತೀನಿ ನೋಡಿ. ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಮಹಿಳಾ ಸಮ್ಮಾನ್ ಯೋಜನೆ ಅಂತ. ಇದು ಮಹಿಳೆಯರಿಗೆ ಅಂತ ನಾವು ಮಾಡಿರೋಂಥ ಯೋಜನೆ ಆಗಿರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಫಿಕ್ಸೆಡ್ ಡೆಪಾಸಿಟ್ ಥರ ವರ್ಕ್ ಆಗುತ್ತೆ. ಇಲ್ಲಿ ನೀವು 1 ಲಕ್ಷದಿಂದ 2 ಲಕ್ಷದವರೆಗೂ ಕೂಡ ಡೆಪಾಸಿಟ್ನ ಇಡಬಹುದಾಗಿರುತ್ತೆ. 2 ಲಕ್ಷ ಇಟ್ಟರೆ 2 ವರ್ಷದಲ್ಲೇ ನಿಮಗೆ 2,30,000 ನಿಮಗೆ ಇಂಟ್ರೆಸ್ಟ್ ಸೇರಿಸಿ ನಿಮಗೆ ರಿಟರ್ನ್ ಸಿಗುತ್ತೆ. ಇದನ್ನ ಪೋಸ್ಟ್ ಆಫೀಸಲ್ಲಿ ಹೋಗಿ ನೀವು ಕೇಳಿದ್ರೆ ಮಹಿಳಾ ಸಮ್ಮಾನ್ ಯೋಜನೆ ಅಂತ ಅವ್ರು ನಿಮಗೆ ಡೀಟೇಲ್ಸ್ ಅನ್ನು ತಿಳಿಸ್ಕೊಡ್ತಾರೆ. ಮತ್ತು ಈ ಒಂದು ವಿಡಿಯೋ ಯಾರಿಗೆ ಸಹಾಯ ಆಗುತ್ತೆ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.